ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ ದಿವ್ಯತ್ರಯನಿಗೆ ಪೂಜ್ಯ ಮಾತಾಜಿಯವರಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೂಜ್ಯ ಸ್ವಾಮೀಜಿಯವರ ಉಪನ್ಯಾಸವನ್ನು ಕೇಳ್ತಾ ಇದ್ದಾಗ ನನಗೊಂದು ಸಾಲ ನೆನಪಾಯ್ತು. ಕುವೆಂಪು ಅವರು ಬರೆದ ಸಾಲು, ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ. ಅಂದರೆ ನಾವು ಯೂಸ್ ಆದರೂ, ನಮ್ಮಲ್ಲಿ ಶಕ್ತಿ ಇದ್ದರೂ, ನಮ್ಮಲ್ಲಿ ಚೈತನ್ಯ ಇದ್ದರೂ, ನಮ್ಮಲ್ಲಿ ಸಾಮರ್ಥ್ಯ ಇದ್ರೂ ನಾವು ನಮಗೆ ಏನೋ ಆಗಲ್ಲ ಅನ್ನೋ ರೀತಿಯಲ್ಲೇ ಇರ್ತೇವೆ. ಸ್ವಾಮೀಜಿಯವರ ವಾಣಿಗಳು, ಒಂದೊಂದು ವಾಣಿಗಳು ನಮ್ಮಲ್ಲಿರುವ ಸೂಕ್ತ ಶಕ್ತಿಯನ್ನು, ದೈವಿಕ ಶಕ್ತಿಯನ್ನು ಬಡಿದೆಚ್ಚರಿಸ್ತವೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಪೂಜ್ಯ ಸ್ವಾಮೀಜಿ ಹೇಳಿದ್ರು, ಆಶ್ರಮದ ಸುತ್ತ ಫೋಟೋಸು ಸ್ವಾಮೀಜಿಯವ್ರದ್ದು ಸುತ್ತ ಇದೆ. ಮತ್ತು ಇತ್ತೀಚೆಗಷ್ಟೇ ನಾವು ಆಶ್ರಮದ ಗೋಡೆ ಮೇಲೆ ಸ್ವಾಮೀಜಿಯವರ ಚಿಂತನೆಗಳನ್ನು ಹಾಕಲಾಗಿದೆ. ದಯವಿಟ್ಟು ನೀವು ಪ್ರತಿದಿನ ಆಶ್ರಮಕ್ಕೆ ಬಂದಾಗ ಅಥವಾ ವಾರಕ್ಕೊಮ್ಮೆ ಆದರೂ ಬಂದಾಗ ಒಂದೊಂದು ಚಿಂತನೆಗಳಾದರೂ ಓದಿ ತಿಳ್ಕೊಂಡ್ರೆ, ಅದನ್ನ ಅರ್ಥ ಮಾಡ್ಕೊಂಡು ಅನುಷ್ಠಾನ ತಂದರೆ ಖಂಡಿತವಾಗೂ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಬರುವ ಆಯುರ್ವೇದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮತ್ತು ಸ್ವಾಮೀಜಿಯವರ ಅನೇಕ ಚಿಂತನೆಗಳನ್ನು, ಕೊನೆಯಲ್ಲಿ ಪರೀಕ್ಷೆಯ ಬಗ್ಗೆ ನಮಗದಕ್ಕೆ ಒಬ್ಬರು ಗುರುಗಳು ಹೇಳಿ ನೆನಪಾಯಿತು. ಈಗ ನಾವು ಊಟ ಮಾಡಿದ್ನ ನಾವು ತೇಗಲಿಕ್ಕೆ ಭಯಪಡ್ತೀವ, ನಾವು ಊಟ ಮಾಡಿದ್ನ ನಾವು ತೇಗಲಿಕ್ಕೆ ಭಯಪಡಲ್ಲ ಅಲ್ವಾ? ಅತ್ಯಂತ ಸಹಜವಾಗಿ ತೇಗ್ತೇವೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಓದಿದ್ದನ್ನು ಅತ್ಯಂತ ಪ್ರೀತಿಯಿಂದ ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಪರೀಕ್ಷೆಗಳನ್ನು ಎದುರಿಸಬೇಕು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ, ಭಗವಂತನ ಕೃಪೆ ಇದ್ದರೆ ಖಂಡಿತವಾಗೂ ಪರೀಕ್ಷೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ಬೋದು. ಸ್ವಾಮಿ ವಿವೇಕಾನಂದರ ಅನೇಕ ಚಿಂತನೆಗಳು ಭಾರತದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ಸ್ವಾಮೀಜಿಯವರು ಮಾತಾಡ್ತಾ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಸ್ವಾಮೀಜಿಯವರು ಹೇಳಿದರು. ಇವತ್ತಿನ ಶಿಕ್ಷಣ ವ್ಯವಸ್ಥೆ ನೋಡ್ತಾ ಇದ್ದರೆ ತುಂಬ ಅನೇಕ ನೋವುಗಳು ಉಂಟಾಗ್ತದೆ. ಆದರೂ ಸಹ ಸ್ವಾಮೀಜಿಯವರ ಚಿಂತನೆಗಳು ಎಲ್ಲೋ ಒಂದು ಕಡೆ ಆಶ್ರಮಗಳ ಮೂಲಕ ಬಿತ್ತರ ಆಗ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಇನ್ನು ಇನ್ನಿತರ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಆಶ್ರಮದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ಜೋರ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳು. ಪೂಜ್ಯ ಸ್ವಾಮೀಜಿಯವರಿಗೆ ಆಶ್ರಮದ ಪರವಾಗಿ ಕಿರುಕಾಣಿಕೆಯನ್ನು ನಮ್ಮ ಆಶ್ರಮದ ವಾಲಂಟಿಯರ್ ಆದ ಸ್ವಯಂ ಸೇವಕರಾದ ಸಂತೋಷ್ ಕುಮಾರ್